ಸರ್ವೇ ಭವಂತು ಸುಖಿನಃ. ಇಂದಿನ ಭಕ್ತಿ ಸಂದೇಶವನ್ನು ನೋಡೋಣ. ಯಜ್ಞ ಶಿಷ್ಟಾಮೃತ ಭುಜೋ ಯಾಂತಿ ಬ್ರಹ್ಮ ಸನಾತನಂ ನಾಯಂ ಲೋಕೋಸ್ಯ ಯಜ್ಞಸ್ಯ ಕುತೋನ್ಯಃ ಕುರು ಸತ್ತಮ. ಯಜ್ಞವನ್ನು ಮಾಡಿ ಅದರಲ್ಲಿ ಉಳಿದಂತಹ ಹವಿಸ್ಸನ್ನು ಪ್ರಸಾದ ರೂಪದಲ್ಲಿ ಸ್ವೀಕಾರ ಮಾಡಿ ಯಾರು ತಮ್ಮನ್ನು ತಾವು ಸಾರ್ಥಕ ಮಾಡಿಕೊಳ್ತಾರೋ ಅಂತಹವರಿಗೇನೆ ಖಂಡಿತವಾಗಲೂ ಈ ಲೋಕದಲ್ಲಿ ಮತ್ತೆ ಪರಲೋಕದಲ್ಲಿ ಶಾಂತಿ ಅಥವಾ ಯಶಸ್ಸು ಅನ್ನೋದು ಪ್ರಾಪ್ತಿಯಾಗುತ್ತೆ. ಈ ಲೋಕವೇ ಯಜ್ಞವಿಲ್ಲದೆ ಇಲ್ಲ, ಇನ್ನ ಇದಕ್ಕಿಂತ ಮಿಗಿಲಾದಂತಹ ಲೋಕಗಳಲ್ಲಿ ಯಜ್ಞವಿಲ್ಲದೆ ಪ್ರಾಪ್ತಿ ಹೇಗೆ ಸಾಧ್ಯ? ಯಜ್ಞ ಅನ್ನೋದು ಬಹಳ ಮುಖ್ಯ. ಯಜ್ಞ ಅಂದ್ರೆ ಇಲ್ಲಿ ಏನು ನಮಮ ಅಂತ ಕೊಡ್ತೀವಿ ನೋಡಿ, ಅದು ಆ ಒಂದು ಸ್ವಾಹ ಅನ್ನೋದು ಅದು ಮುಖ್ಯ. ಭಗವಂತನಿಗೆ ಇದು ಸಮರ್ಪಣೆ ಅಷ್ಟೇ. ಅವನಿಗೆ ಎಲ್ಲವೂ ತಿಳಿದಿದೆ ನಮ್ಮ ಬಗ್ಗೆ ಅನ್ನುವಂತಹ ಭಾವನೆ ಇದೆಯಲ್ಲ, ಅದು ಯಜ್ಞ. ಇಲ್ಲಿ ಸುಮ್ಮನೆ ಒಂದು ಬೆಂಕಿಯನ್ನು ಹಾಕಿಕೊಂಡು ಅದರಲ್ಲಿ ಸಮಿತ್ತುಗಳನ್ನು ಹಾಕ್ತಾ ಇದ್ದು ಸಿಕ್ಕಿದ್ದೆಲ್ಲ ಹಾಕ್ತಾ ಇದ್ರೆ ಅದರಲ್ಲಿ ಭಾವನೆ ಸಂಕಲ್ಪ ಈ ಭಕ್ತಿ ಏನೂ ಇಲ್ಲದೆ ಹೋದ್ರೆ, ಸಮರ್ಪಣಾ ಭಾವ ಇಲ್ಲದೆ ಹೋದ್ರೆ ಅದು ಯಜ್ಞ ಆಗೋದಿಲ್ಲ. ಸಮರ್ಪಣಾ ಭಾವ ಇದ್ರೆ ನಾವು ಉಸಿರಾಡಿದ್ರೆ ಅದೇ ಯಜ್ಞ, ನಾವು ತಿಂದರೆ ಅದೇ ಯಜ್ಞ, ಕಣ್ಣು ಮುಚ್ಚಿದ್ರೆ ಯಜ್ಞ, ಕಣ್ಣು ತೆರೆದ್ರೆ ಯಜ್ಞ. ಹೀಗಾಗಿ ಯಜ್ಞ ಅನ್ನೋದನ್ನ ನಾವು ಸರಿಯಾದ ರೀತಿಯಲ್ಲಿ ಇಲ್ಲಿ ಅರ್ಥ ಮಾಡ್ಕೋಬೇಕಾಗತ್ತೆ. ಅಗ್ನಿ ಇದ್ದು ಅದರಲ್ಲಿ ಸಮಿತನ್ನ ಹಾಕಿ ಬೇರೆ ಬೇರೆ ಪದಾರ್ಥಗಳನ್ನು ಹಾಕಿದರೆ ಮಾತ್ರ ಯಜ್ಞವಲ್ಲ. ಸಂಕಲ್ಪದಿಂದ ಮತ್ತು ಭಗವಂತನಿಗೆ ನಾವು ಸಂಪೂರ್ಣವಾಗಿ ಶರಣಾಗತರಾಗೋದ್ರಿಂದ ನಾವು ಮಾಡಿದ ಪ್ರತಿಯೊಂದು ಕಾರ್ಯಕ್ಕೂ ಯಜ್ಞದ ಫಲವನ್ನ ಭಗವಂತ ನಮಗೆ ಕೊಡ್ತಾನೆ. ಅದನ್ನ ಇಲ್ಲಿ ಅತಿ ಸೂಕ್ಷ್ಮವಾಗಿ ಭಗವಂತ ಹೇಳ್ತಾ ಇದ್ದಾನೆ. ನಿನ್ನದೇನೂ ಇಲ್ಲ ಇಲ್ಲಿ ಭಗವಂತ, ನಾನಿದ್ದೇನೆ ಎಲ್ಲದನ್ನ ನೋಡ್ಕೊಳ್ಳೋಕೆ, ಅದನ್ನ ಮೊದಲು ಅರ್ಥ ಮಾಡಿಕೋ ಅಂತ ಹೇಳ್ತಾ ಇದ್ದಾನೆ. ಇಂದು ಶ್ರೀ ವಿಶ್ವಾವಸು ನಾಮ ಸಂವತ್ಸರಿ ದಕ್ಷಿಣಾಯನೆ ಉತ್ತರಾಯಣೆ ಹೇಮಂತ ಋತೌ ಪೌಷ ಮಾಸೆ ಕೃಷ್ಣ ಪಕ್ಷೆ. ಇಂದು ಭಾನುವಾರ, ಅಮಾವಾಸ್ಯೆ ತಿಥಿ ಮತ್ತು 18ನೇ ತಾರೀಕು ಪೂರ್ವಾಷಾಢ ನಕ್ಷತ್ರ ಮತ್ತು ಇಂದು ಪುರಂದರದಾಸರ ಪುಣ್ಯದಿನ. ಪೂರ್ವಾಷಾಢ ನಕ್ಷತ್ರ ಮತ್ತು ಪುರಂದರದಾಸರು ನವಕೋಟಿ ನಾರಾಯಣ ಅಂತ ಹೇಳಿ ಚಿನ್ನದ ವ್ಯಾಪಾರಿಯಾಗಿರ್ತಾರೆ. ಅತ್ಯಂತ ಜುಗ್ಗತನ ಮಾಡ್ತಾ ಇರ್ತಾರೆ, ಎಲ್ಲದಕ್ಕೂ ಕೂಡ ಬಹಳನೇ ಕೃಪಣರಾಗಿರುತ್ತಾರೆ. ಅದಾದ ನಂತರ ಅವರಿಗೆ ಅಪರೋಕ್ಷವಾಗಬೇಕು ಅನ್ನುವಂತಹ ಸಂಕಲ್ಪ ಇತ್ತು ಆ ಜನ್ಮದಲ್ಲಿ. ಹೀಗಾಗಿ ಭಗವಂತ ಯಾವ ರೀತಿ ಹೇಗೆ ತಿರುಗಿಸಿ ಬಿಡ್ತಾನೆ ಜೀವನವನ್ನ ಅಂದ್ರೆ 10 ದಿನಗಳೊಳಗಾಗಿ ಬರ್ತಾನೆ. ನನ್ನ ಮಗನ ಮುಂಜಿ ಇದೆ, ಆದ್ದರಿಂದ ನನಗೆ ಸ್ವಲ್ಪ ದುಡ್ಡು ಬೇಕು ಅಂತ ಹೇಳಿ ಬಂದು ಕೈ ಚಾಚಿ ನಿಂತ್ಕೊಳ್ತಾನೆ. 10 ದಿನ ಮನೆಗೆ ಬಂದರೂ ಕೂಡ ಇಷ್ಟು ಹೇರು ದುಡ್ಡನ್ನ ಎದುರಿಗೆ ಹಾಕಿದ್ರಲ್ಲಿ ಒಂದು ಆರಿಸ್ಕೊಂಡು ಹೋಗು ಅಂತ ಹೇಳ್ತಾನೆ. ಬ್ರಾಹ್ಮಣ ಅಂತ ಗೊತ್ತಿದ್ರು ಕೂಡ ನವಕೋಟಿ ನಾರಾಯಣ ವ್ಯಾಪಾರಿ, ಮಹಾಕೃಪಣ. ಇಷ್ಟು ದುಡ್ಡು ಇದೆ ಹಾಕಿದ್ರಲ್ಲಿ ಒಂದೇ ಒಂದು ಕಾಯನ್ನು, ಒಂದೇ ಒಂದು ನಾಣ್ಯವನ್ನು ಆರಿಸ್ಕೊಂಡು ಹೋಗು, ನಿನ್ನ ಮಗನ ಮುಂಜಿಗೆ ಅಷ್ಟು ಸಾಕು ಅಂತ ಹೇಳಿ ಕಳಿಸ್ತಾ ಇರ್ತಾನೆ. 10 ದಿನ ಬಂದರೂ ಕೂಡ ಅಷ್ಟು ಹಾಕಿದ್ರು ಕೂಡ ಒಂದನ್ನು ತಗೊಳ್ಳೋದಿಲ್ಲ. ಭಗವಂತ ಹಿಂದಿನ ಬಾಗಿಲಿಗೆ ಹೋಗಿ ಅವನ ಹೆಂಡತಿಯನ್ನ ಪಕ್ಕದ ಬಾಗಿಲಿಗೆ ಕರೆದು, ನನಗೆ ಈ ರೀತಿ ನನಗೆ ಕಷ್ಟವಾಗಿದೆ, ನಿನ್ನ ಗಂಡ ದುಡ್ಡೇ ಕೊಡ್ತಾ ಇಲ್ಲ, ನನಗೇನಾದರೂ ಕೊಡು ಅಂತ ಕೇಳಿದಾಗ ತನ್ನ ಮೂಗಲ್ಲಿದ್ದಂತಹ ಮುತ್ತು ಮತ್ತು ವಜ್ರದ ಮೂಗುತಿಯನ್ನು ತೆಕ್ಕೊಟ್ಟು ಬಿಡ್ತಾಳೆ. ಚಿನ್ನ, ವಜ್ರ ಮತ್ತೆ ಮುತ್ತು. ಈ ಭಗವಂತ ಏನು ಮಾಡ್ತಾನೆ, ಅದೇ ಮೂಗುತಿಯನ್ನು ತಗೊಂಡು ಬಂದು ಅವಳ ಗಂಡನಿಗೆ ಕೊಟ್ಟು ಇದಕ್ಕೆ ದುಡ್ಡು ಕೊಡು ಅಂತ ಕೇಳ್ತಾನೆ. ಒಂದಿಷ್ಟು ದುಡ್ಡನ್ನು ಕೊಟ್ಟು ಅವನು ತಗೋ ಇದನ್ನ ಅಂತ ಹೇಳಿದಾಗ ಆ ದುಡ್ಡನ್ನು ಅಲ್ಲೇ ಬಿಟ್ಟು ಭಗವಂತ ಹೊರಟು ಹೋಗ್ತಾನೆ. ಆಮೇಲೆ ಅವನ ಹೆಂಡತಿಯನ್ನು ಬಂದು ಅದನ್ನ ಪೆಟ್ಟಿಗೆಯಲ್ಲಿ ಭದ್ರವಾಗಿ ಮುಚ್ಚಿಟ್ಟು ಹೆಂಡತಿಗೆ ಮನೆಗೆ ಹೋಗಿ ಹೇಳ್ತಾನೆ, ಎಲ್ಲಿ ನಿನ್ನ ಮೂಗುತಿ, ತೋರಿಸು ಅಂತ. ಮೂಗುತಿ ಇಲ್ಲ ಅಂದ್ರೆ ಎಲ್ಲೋ ಎತ್ತಿಟ್ಟಿದ್ದೀನಿ ಅಂತ ಹೇಳ್ತಾಳೆ. ಈಗಲೇ ತಗೊಂಡು ಬಾ, ಅದನ್ನ ಮುರಿದಿದೆ ಅಂತ ಹೇಳ್ತಿದ್ದೆ, ತಗೊಂಡು ಬಾ, ನಾನು ಅದನ್ನ ಸರಿ ಮಾಡಿಕೊಡ್ತೇನೆ ಅಂತ. ಎಲ್ಲಿಂದ ತತ್ತಾಳೆ, ಅದನ್ನು ಕೊಟ್ಬಿಟ್ಟಿದ್ದಾಳೆ. ಅವನಿಷ್ಟು ದುಡ್ಡು ಕೊಟ್ಟರು ಕೂಡ ಅದನ್ನ ತಗೊಳ್ಳದೆ ಹೋಗಿದ್ದಾನೆ. ಏನಿದು ಅಂತ ನೋಡ್ತಾ ಇದ್ದಾಗ ಅವಳು, ನಾನಿನ್ನ ವಿಷ ತಗೊಳ್ತೀನಿ ಅಂತ ವಿಷ ಕುಡಿಬೇಕಾದ್ರೆ ಆ ಮೂಗುತಿ ಅದರಲ್ಲಿ ಬೀಳುತ್ತೆ. ತಂದು ಕೊಡ್ತಾಳೆ, ಮೂಗುತಿ ಸಿಕ್ತು ನೋಡಿ ಅಂತ. ತಕ್ಷಣ ಅವನ ಪೆಟ್ಟಿಗೆಯನ್ನು ತೆಗಿತಾನೆ. ಆ ಪೆಟ್ಟಿಗೆಯಲ್ಲಿ ಮೂಗುತಿ ಇಲ್ಲ. ತಾನೇ ಅದನ್ನ ಭದ್ರವಾಗಿ ಬೀಗ ಹಾಕಿದ್ದು ಅವನಿಗೆ ಗೊತ್ತಿರುತ್ತೆ. ತಗೊಂಡು ಕೂಡ ಮನೆಗೆ ಬಂದಿರ್ತಾನೆ. ಅದನ್ನ ತೆಗೆದಾಗ ಅಲ್ಲಿ ಮೂಗುತಿ ಇಲ್ಲ, ಹೆಂಡತಿ ಕೈಯಲ್ಲಿ ಮೂಗುತಿ ಬಂದಿದೆ. ತಾನೇ ಬೀಗ ಹಾಕಿದ್ದು ಬೀಗ ತನ್ನ ಕೈಯಲ್ಲೇ ಇದೆ. ಆವಾಗ ಅವರಿಗೆ ಅರ್ಥವಾಗುತ್ತೆ, ಭಗವಂತ ಬಂದಿದ್ದ. 10 ದಿನ ನನ್ನ ಮನೆಗೆ ಯಾಚಕನಾಗಿ ಭಗವಂತ ಬಂದಿದ್ದ, ನನ್ನ ದುಡ್ಡಿನ ಲೋಭವನ್ನ ನನಗೆ ತೋರಿಸೋದಕ್ಕೋಸ್ಕರ ಬಂದಿದ್ದ ಅಂತ ಹೇಳಿ ಅಪರೋಕ್ಷವಾಗುತ್ತೆ. ಅದನ್ನು ಬಿಟ್ಟು ಎಲ್ಲದನ್ನು, ಒಂದು ಸಣ್ಣ ನಾಣ್ಯವನ್ನು ಇಟ್ಕೊಳ್ಳದೆ ಸಂಪೂರ್ಣವಾಗಿ ದಾನ ಮಾಡಿ ಮಧುಕರ ವೃತ್ತಿ ಅದಕ್ಕೆ ಹೋಗ್ತಾರೆ, ದಾಸವೃತ್ತಿಗೆ ಹೋಗ್ತಾರೆ. ದಾಸವೃತ್ತಿಯನ್ನು ತಗೊಂಡು ಕೀರ್ತನೆಗಳನ್ನು ರಚನೆ ಮಾಡಿ 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 ಮಾಡಿ
ಭಗವಂತನ ಪಾದವನ್ನು ಸೇರ್ತಾರೆ. ಇದು ಪುರಂದರದಾಸರ ಜನ್ಮದಿನ. ಇವತ್ತು ಪುಣ್ಯತಿಥಿ, ಆದ್ದರಿಂದ ಇವತ್ತು ಪುಣ್ಯ ದಿನ. ಅವರನ್ನು ಆರಾಧನೆ ಮಾಡಲೇಬೇಕು. ನಮ್ಮ ದಕ್ಷಿಣಾದಿ ಸಂಗೀತಕ್ಕೆ ಅವರು ಕೊಟ್ಟಂತಹ ಕೊಡುಗೆ ಹೇಳಲಿಕ್ಕೆ ಬಾರದು. ನಾವು ಕಲಿಯೋ ಸರಳೆ ವರ್ಸೆ, ಜಂಟಿ ವರ್ಸೆ ಎಲ್ಲವೂ ಕೂಡ ಅವರದ್ದೇ ಕೊಡುಗೆ ಆಗಿರುತ್ತೆ. ನಾರದರ ಅವತಾರ ಅವರು. ನಾರದರು ಕಲಿಯುಗದಲ್ಲಿ ಭಕ್ತರನ್ನು ಉದ್ಧಾರ ಮಾಡೋದಕ್ಕೋಸ್ಕರ ನಾರದರು ಪುರಂದರದಾಸರಾಗಿ ಬಂದು ಅವರ ದಾಸರ ಪದಗಳನ್ನು ಕೊಟ್ಟು, ಎಷ್ಟು ಪದಗಳನ್ನು ಕೊಟ್ಟಿದ್ದಾರೆ ಅಂತಂದರೆ ಒಂದೊಂದು ಹಾಡಿದರೂ ಕೂಡ ಮೋಕ್ಷ ಸಾಧನ. ಇದು ಪುರಂದರದಾಸರ ಚರಿತ್ರೆ. ಇಂದು ಪೂರ್ವಾಷಾಢ ನಕ್ಷತ್ರ. ಪೂರ್ವಾಷಾಢ ನಕ್ಷತ್ರದ ಅಧಿಪತಿ ಶುಕ್ರ. ಆದ್ದರಿಂದ ಇವತ್ತೆಲ್ಲರಿಗೂ ಸ್ವಲ್ಪ ಮನಸ್ಸಿಗೆ ನೆಮ್ಮದಿ ಇರುತ್ತೆ. ಮೇಷರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ ಇದಾಗಿರುತ್ತೆ. ಹೆಂಗಸರಿಂದ ಇವತ್ತು ಮನಸ್ಸಿಗೆ ಕ್ಲೇಶ ಪ್ರಾಪ್ತಿ. ವೃಷಭ ರಾಶಿಯವರಿಗೆ ಅತ್ಯುತ್ತಮವಾದಂತಹ ದಿವಸ, ಇಷ್ಟಾರ್ಥ ಸಿದ್ಧಿ, ಭಾಗ್ಯೋದಯವಾಗುತ್ತೆ. ಮಿಥುನ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ, ಮಾತುಕತೆಗಳಲ್ಲಿ ಮನಸ್ಸಿಗೆ ಇವತ್ತು ತೊಂದರೆ ಉಂಟಾಗುತ್ತೆ, ಕ್ಲೇಶ ಇದೆ, ಧ್ಯಾನಾದಿಗಳನ್ನು ಮಾಡಬೇಕು. ಕರ್ಕ ರಾಶಿಯವರಿಗೆ ಉತ್ತಮವಾದಂತಹ ದಿವಸ, ನಿಮ್ಮ ಪ್ರೀತಿ ಪಾತ್ರರಿಂದ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ. ಸಿಂಹ ರಾಶಿಯವರಿಗೆ ಉತ್ತಮವಾದಂತಹ ದಿವಸ, ಸಾಮಾಜಿಕ ಚಟುವಟಿಕೆಗಳಲ್ಲಿ ಯಶಸ್ಸು ಪ್ರಾಪ್ತಿ. ಕನ್ಯಾ ರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ, ಹಣಕಾಸಿನ ವಿಚಾರ ಹಾಗೂ ಮಕ್ಕಳ ವಿಚಾರದಲ್ಲಿ ಮನಸ್ಸಿಗೆ ಸ್ವಲ್ಪ ಕ್ಲೇಶ. ತುಲಾ ರಾಶಿಯವರಿಗೆ ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ, ಮಾತುಕತೆಗಳಲ್ಲಿ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಪ್ರಾಪ್ತಿ. ವೃಶ್ಚಿಕ ರಾಶಿಯವರಿಗೆ ಇವತ್ತು ಸ್ವಲ್ಪ ಕಷ್ಟಕರವಾದಂತಹ ದಿವಸವಾದರೂ ಕೂಡ ಅಣ್ಣ ತಮ್ಮಂದರು, ಅಕ್ಕ ತಂಗಿಯರು ಇವರ ಒಂದು ಸಹಾಯದಿಂದ ಗೆದ್ದುಕೋಬಹುದು. ಮಾಸ್ ಮೀಡಿಯಾ, ಕಮ್ಯುನಿಕೇಶನ್, ಜರ್ನಲಿಸಂ ಇತ್ಯಾದಿಗಳಲ್ಲಿರುವವರಿಗೆ ಮಾತಿನ ಚಾಕಚಕ್ಯತೆಯಿಂದ ಯಶಸ್ಸು. ಧನು ರಾಶಿಯವರಿಗೆ ಮನೆಯ ವಿಚಾರಗಳಲ್ಲಿ ಸ್ವಲ್ಪ ಕಷ್ಟವಾಗುತ್ತೆ, ಆದರೂ ಕೂಡ ಹೇಗೋ ನಿಭಾಯಿಸಿಕೊಂಡು ಹೋಗಬಹುದು. ಸಂಸಾರದಲ್ಲಿ ಇವತ್ತು ನಿಮ್ಮ ಸಾಮರಸ್ಯವನ್ನು ಕಾಪಾಡುವಂತಹ ಶಕ್ತಿ ಮುಖ್ಯವಾಗುತ್ತೆ. ಮಕರ ರಾಶಿಯವರಿಗೆ ಉತ್ತಮವಾದಂತಹ ದಿವಸ, ಹಿಂದಿನ 3-4 ದಿನಗಳಲ್ಲಿ ಇದ್ದಂತಹ ಮನಸ್ಸಿನ ನೆಮ್ಮದಿ ಇವತ್ತು ಪ್ರಾಪ್ತಿಯಾಗತ್ತೆ. ಪುನಃ ನೆಮ್ಮದಿ ಇರಲಿಲ್ಲ 4 ದಿನಗಳಲ್ಲಿ, ಕ್ಲೇಶವೆಲ್ಲವೂ ಮಾಯ. ಕುಂಭರಾಶಿಯವರಿಗೆ ಸ್ವಲ್ಪ ಕಷ್ಟಕರವಾದಂತಹ ದಿವಸ, ಮುಖ್ಯವಾದಂತಹ ನಿರ್ಧಾರಗಳು ಬೇಡ, ಸ್ವಲ್ಪ ಮನಸ್ಸಿಗೆ ಕ್ಲೇಶವೇ ಆಗಬಹುದು. ಆದ್ದರಿಂದ ಇವತ್ತು ಮಾತುಕತೆಗಳಂತೂ ಮುಖ್ಯವಾಗಿ ಬೇಡವೇ ಬೇಡ. ಯಾರ ಜೊತೆಗೂ ಯಾವ ಮಾತನ್ನು ಇವತ್ತು ಆಡದೇ ಇರೋದೇ ಒಳ್ಳೆಯದು. ಆಧ್ಯಾತ್ಮಕ್ಕೆ ಅತ್ಯುತ್ತಮವಾದಂತಹ ಸಮಯ. ಮೀನರಾಶಿಯವರಿಗೆ ಉತ್ತಮವಾದಂತಹ ದಿವಸ, ಮನಸ್ಸಿಗೆ ನೆಮ್ಮದಿ, ಇಷ್ಟಾರ್ಥ ಸಿದ್ಧಿ, ಗುಂಪುಗಳು, ಮಿತ್ರರಿಂದ ಮನಸ್ಸಿಗೆ ಸಂತೋಷ. ಪುನಃ ನಾಳೆ ಭೇಟಿಯಾಗೋಣ. ಅಲ್ಲಿವರೆಗೂ ನಿಮಗೆ ತಿಳಿದೇ ಇದೆ ಭಗವದ್ಗೀತಾ ಶ್ಲೋಕಗಳ ಮನನ ಪಠಣ, ಲೇಖನ, ಶ್ರವಣ ಯಾವುದನ್ನು ಮಾಡಿದರೂ ಕೂಡ ಜನ್ಮಾಂತರದ ಪಾಪಗಳನ್ನು ನಾವು ಕಳ್ಕೋಬಹುದು. ಶುಭಮಸ್ತು. ಶ್ರೀಕೃಷ್ಣ.